ಉತ್ತರ ಪ್ರದೇಶ ಮತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಬೇರೆ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಎರಡು ಕಡೆ ಪಕ್ಷದ ಸಂಘಟನೆ ಅಷ್ಟೇನು ಚೆನ್ನಾಗಿಲ್ಲ, ಆದ್ರೂ ಕೂಡ ಇಲ್ಲಿನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡಲು ಮುಂದಾಗಿದೆ. ಇದರ ಹಿಂದೆ ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರವೇ ಬೇರೆ. ಅದ್ರ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ವರದಿಯನ್ನ ಮಾಡಿದ್ದಾರೆ, ನೋಡ್ಕೊಂಡ್ಬೋದು. ರಾಷ್ಟ್ರ ರಾಜಕಾರಣದ ಮೇಲೆ ಬಹಳ ಪ್ರಭಾವ ಬೀರುವಂತಹ ಉತ್ತರ ಪ್ರದೇಶದಲ್ಲಿ ಮತ್ತು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿಕೊಳ್ಳುವಂತಹ ಸಂಘಟನೆ ಇಲ್ಲ. ಜೊತೆಗೆ ನಿರ್ದಿಷ್ಟವಾದಂತಹ ವೋಟ್ ಬ್ಯಾಂಕ್ ಕೂಡ ಕಾಂಗ್ರೆಸ್ನಿಂದ ಈಗ ದೂರವಾಗಿದೆ. ಆದರೂ ಕೂಡ ಈ ಎರಡು ಕಡೆ ಕಾಂಗ್ರೆಸ್ ಪಕ್ಷ ಪ್ರಬಲ ಪ್ರಾದೇಶಿಕ ಪಕ್ಷಗಳ ಚೌಕಾಸಿಗೆ ಬಗ್ಗದೇ ಇರೋಕೆ ನಿರ್ಧಾರ ಮಾಡಿದೆ. ಇದು ಕಾಂಗ್ರೆಸ್ ಪಾಲಿಗೆ ಕಾಸ್ಟ್ಲಿ ಡಿಸಿಷನ್. ಆದರೂ ಕೂಡ ಯಾಕಿಂತ ನಿಲುವಿಗೆ ಕಾಂಗ್ರೆಸ್ ಬಂತು ಮತ್ತೆ ಯಾರು ಇದರ ರೂವಾರಿ, ನೋಡಿ ಇಲ್ಲಿದೆ ಡೀಟೇಲ್ಸ್. ಮಂಡಿಯೂರದಿರಲು ಮೊದಲೇ ನಿರ್ಧರಿಸಿದ್ದ ಕಾಂಗ್ರೆಸ್ ನಿಜ, ನಮಗೀಗ ಕಷ್ಟ ಕಾಲ. ಅದಕ್ಕಾಗಿಯೇ ಬೇರೆ ಪಕ್ಷದೊಂದಿಗೆ ಚುನಾವಣಾ ಅಖಾಡಕ್ಕೆ ಇಳಿಯಲು ನಿರ್ಧರಿಸಿದ್ದೇವೆ. ಹಾಗಂತ ಬೇರೆ ಪಕ್ಷಗಳು ನಮ್ಮ ಈ ದೌರ್ಬಲ್ಯವನ್ನೇ ಬಂಡವಾಳ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರೆ ಆಗ ಬಗ್ಗಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಮೊದಲ ತೀರ್ಮಾನವಾಗಿತ್ತು. ಈ ಅಚಲ ನಿಲುವಿನೊಂದಿಗೆ ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜ ಪಕ್ಷದ ನಾಯಕಿ ಮಾಯಾವತಿ ಮತ್ತು ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಹಾಗೂ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರೊಂದಿಗೆ ಮಾತನಾಡಲಾಯಿತು. ಗೌರವಯುತವಾಗಿ ಸೀಟು ಹಂಚಿಕೆಯಾದ್ರೆ ಮಾತ್ರ ಮೈತ್ರಿ ಅಂತ ಹೇಳಲಾಯಿತು. ಕಾಂಗ್ರೆಸ್ ನಡೆಯಿಂದ ಬಿಎಸ್ಪಿ ಎಸ್ಪಿ ಆಪ್ಗೆ ಅಚ್ಚರಿ. ದೇಶದೆಲ್ಲೆಡೆ ಸೋತಿರುವ ಸಂಘಟನೆ ವಿಷಯದಲ್ಲಿ ಸೊರಗಿರುವ ಕಾಂಗ್ರೆಸ್ ಪಕ್ಷ ಹೀಗೆ ಮೈತ್ರಿ ಮಾತುಕತೆ ವೇಳೆ ಸೀಟಿಗಾಗಿ ಪಟ್ಟು ಹಾಕಬಹುದೆಂದು ಬಿಎಸ್ಪಿ ಎಸ್ಪಿ ಮತ್ತು ಆಮ್ ಆದ್ಮಿ ಪಕ್ಷಗಳು ಅಂದಾಜು ಮಾಡಿರಲಿಲ್ಲ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿಯನ್ನ ಸೋಲಿಸಬೇಕೆಂಬ ಗುರಿ ಇರುವುದರಿಂದ ಕಾಂಗ್ರೆಸ್ ಬಹುತೇಕ ನಾವು ಕೊಟ್ಟಷ್ಟು ಸೀಟುಗಳಿಗೆ ತೃಪ್ತಿಯಾಗಿ ಬಿಡುತ್ತದೆ ಎಂದುಕೊಳ್ಳಲಾಗಿತ್ತು. ಕಾಂಗ್ರೆಸ್ ಕೂಡ ಚೌಕಾಸಿಗಿಳಿದಾಗ ಇತರೆ ಪಕ್ಷಗಳು ಅಚ್ಚರಿಗೆ ಒಳಗಾಗಿವೆ. ಯುಪಿಯಲ್ಲಿ 20, ದೆಹಲಿಯಲ್ಲಿ 3 ಸೀಟು ಕೇಳಿದ್ದ ಕಾಂಗ್ರೆಸ್ 80 ಲೋಕಸಭಾ ಕ್ಷೇತ್ರಗಳನ್ನೊಳಗೊಂಡ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಮತ್ತು ಎಸ್ಪಿ ಪಕ್ಷಗಳು ತಲಾ 30 ಸೀಟುಗಳನ್ನ ಹಂಚಿಕೊಂಡು ಉಳಿದ 20 ಸೀಟುಗಳನ್ನ ತಮಗೆ ಬಿಟ್ಟುಕೊಡಿ ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು. ಅದೇ ರೀತಿ ದೆಹಲಿಯಲ್ಲಿ 7 ಕ್ಷೇತ್ರಗಳ ಪೈಕಿ ನಮಗೆ 3 ಸೀಟು ಬಿಟ್ಟುಕೊಡಿ ಅಂತ ಕೇಳಿತ್ತು. ಆ ಮೂಲಕ ತಮ್ಮ ಪಕ್ಷದ ನೆಲೆಯನ್ನ ಉಳಿಸಿಕೊಂಡೇ ಮೈತ್ರಿ ರಾಜಕಾರಣ ಮಾಡಬೇಕೆಂದು ನಿರ್ಧರಿಸಿತ್ತು. ಪಕ್ಷದ ನೆಲೆ ಉಳಿಸಿಕೊಳ್ಳಲು ಆದ್ಯತೆ ನೀಡಿದ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಕ್ಷೇತ್ರಗಳನ್ನ ಬೇರೆ ಪಕ್ಷಗಳಿಗೆ ಬಿಟ್ಟು ಕೊಟ್ರೆ ಕ್ರಮೇಣ ಆ ಕ್ಷೇತ್ರಗಳು ಕಾಂಗ್ರೆಸ್ನಿಂದ ದೂರವಾಗುತ್ತವೆ. ಇದೇ ರೀತಿ ಮಾಡಿದ ಕಾರಣದಿಂದಲೇ ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡಿನಂತಹ ದೊಡ್ಡ ರಾಜ್ಯಗಳಲ್ಲಿ ಪಕ್ಷದ ಸಂಘಟನೆಗೆ ಭಾರೀ ಪೆಟ್ಟು ಬಿದ್ದಿದೆ. ಹೀಗಾಗಿ ಈ ಬಾರಿಯ ಫಲಿತಾಂಶ ಏನೇ ಆದ್ರೂ ಪರವಾಗಿಲ್ಲ, ಮೊದಲಿಗೆ ಪಕ್ಷದ ಕಾರ್ಯಕರ್ತರು ಬೇರೆಡೆ ಹೋಗದಂತೆ ನೋಡಿಕೊಳ್ಬೇಕು. ಹಾಗೆ ಮಾಡಬೇಕಾದ್ರೆ ಹೆಚ್ಚೆಚ್ಚು ಸೀಟುಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ರಾಹುಲ್ ಗಾಂಧಿ ಏಕಾಂಗಿ ನಿರ್ಧಾರ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಂತಹದೊಂದು ಕಠಿಣ ನಿರ್ಧಾರದ ಸುಳಿವು ನೀಡಿದಾಗ ಎಂದಿನಂತೆ ಆ ಪಕ್ಷದ ಕೆಲ ಹಿರಿಯರು ಅಪಸ್ವರ ಎತ್ತಿದ್ದಾರೆ. ಆದರೆ ಅದಕ್ಕೊಪ್ಪದ ರಾಹುಲ್ ಗಾಂಧಿ ಕಷ್ಟ ಕಾಲದಲ್ಲೇ ತಾನೇ ಕಠಿಣ ನಿಲುವು ತೆಗೆದುಕೊಳ್ಳಬೇಕಾದದ್ದು ಅಂತ ಹೇಳಿದ್ದಾರೆ. ಈ ಹೊಸ ಚಿಂತನೆಯಡಿ ಕೆಲಸ ಮಾಡಲೆಂದೇ ಪ್ರಿಯಾಂಕಾ ಗಾಂಧಿರನ್ನು ಸಕ್ರಿಯ ರಾಜಕಾರಣಕ್ಕೆ ತಂದರು ಎನ್ನುವ ಮತ್ತೊಂದು ಮಾತು ಕೇಳಿ ಬರ್ತಿದೆ. ಸಾಧ್ಯವಾದರೆ ಮೈತ್ರಿ, ಇಲ್ಲದಿದ್ದರೆ ಸ್ವತಂತ್ರವಾಗಿ ಸ್ಪರ್ಧಿಸಿ ಪಕ್ಷದ ಸಂಘಟನೆಯನ್ನು ಉಳಿಸಿಕೊಳ್ಬೇಕೆಂಬ ರಾಹುಲ್ ಗಾಂಧಿ ನಿರ್ಧಾರದ ಬಗ್ಗೆ ಮೆಚ್ಚುಗೆಯ ಮಾತು ಕೂಡ ವ್ಯಕ್ತ ಆಗ್ತಿವೆ. ಅಂತಿಮವಾಗಿ ಉತ್ತರ ಪ್ರದೇಶದ ಮತ್ತು ದೆಹಲಿಯ ಜನ ಮೆಚ್ಕೊಳ್ತಾರ ಅನ್ನುವಂಥದ್ದು ಮುಖ್ಯ. ಅದು ಗೊತ್ತಾಗೋದು ಚುನಾವಣೆಯ ಫಲಿತಾಂಶ ಬಂದ ಬಳಿಕ. ನಾನು ಧರಣೇಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯನ್ನ ಮಣಿಸಬೇಕು ಎಂದು ಮಹಾಗಠಬಂಧನ್ ಅನ್ನ ಮಾಡಿಕೊಂಡು ನಾಯಕರು ಒಟ್ಟಾಗಿದ್ದಾರೆ. ಇದೀಗ ಮೋದಿ ತವರಲ್ಲೇ ಬಿಜೆಪಿಯನ್ನ ಮಣಿಸಲು ಕೈ ಸರ್ಕಸ್ ಅನ್ನ ನಡೆಸ್ತಾ ಇದೆ. ಹೀಗಾಗಿ ಪಟೇಲ್ ಸಮುದಾಯದ ಹೋರಾಟಗಾರ ಅಖಾಡಕ್ಕೆ ಇಳಿದಿದ್ದು ಕೈ ಹಿಡಿಯಲು ತುದಿಗಾಲಲ್ಲಿ ನಿಂತಿದ್ದಾರೆ. ಮೋದಿ ತವರಲ್ಲೇ ಕಮಲ ಮುದುಡಿಸಲು ತಂತ್ರ. ಕೈವಶವಾದ ಪಟೇಲ್ ಸಮುದಾಯ ನಾಯಕ. ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿಗೆ ಕಠಿಣ ಪೈಪೋಟಿ ನೀಡಿದ್ದ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ಸ್ವಂತ ನಾಡಾದ ಗುಜರಾತಿನಲ್ಲೇ ಅವರಿಗೆ ಹಿನ್ನಡೆ ನೀಡಲು ತಂತ್ರ ಹೆಣೆದಿದೆ. ಹೀಗಾಗಿ ನಾನಾ ಕಸರತ್ತು ಮಾಡ್ತಿದ್ದು ಪಾಟೀದಾರ್ ಮತ ಸೆಳೆಯಲು ಕಾಂಗ್ರೆಸ್ ಸರ್ಕಸ್ ಮಾಡ್ತಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಪಟೇಲ್ ಸಮುದಾಯಕ್ಕೆ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಆಂದೋಲನ ಆರಂಭಿಸಿದ್ದ ಹಾರ್ದಿಕ್ ಪಟೇಲ್ನನ್ನು ಬುಟ್ಟಿಗೆ ಹಾಕಿಕೊಂಡಿದೆ. ಕೈ ಹಿಡಿಯಲಿರುವ ಹಾರ್ದಿಕ್ ಪಟೇಲ್. ಮಾರ್ಚ್ 12ಕ್ಕೆ ಕಾಂಗ್ರೆಸ್ ಸೇರಲಿರುವ ಪಟೇಲ್. ಜಾಮ್ನಗರ್ ಕ್ಷೇತ್ರದಿಂದ ಹಾರ್ದಿಕ್ ಸ್ಪರ್ಧೆ. ಪಾಟೀದಾರ್ ಸಮುದಾಯದ ಮೀಸಲಾತಿ ಆಗ್ರಹಿಸಿ ಪ್ರಧಾನಿ ಮೋದಿ ತವರಿನಲ್ಲಿ ಹೋರಾಟ ನಡೆಸಿದ್ದ ಹಾರ್ದಿಕ್ ಪಟೇಲ್ ಈಗ ಅಧಿಕೃತವಾಗಿ ರಾಜಕೀಯ ಪ್ರವೇಶಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಸೇರುವ ಮೂಲಕ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧವಾಗಿದ್ದಾರೆ. ಇದೇ ಮಾರ್ಚ್ 12ರಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಸೇರಲಿದ್ದಾರೆ. ಗುಜರಾತ್ನ ಜಾಮ್ನಗರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ. ರಾಜಕೀಯ ಪ್ರವೇಶ ಮಾಡುವ ಬಗ್ಗೆ ಹಾರ್ದಿಕ್ ಪಟೇಲ್ ಕಳೆದ ತಿಂಗಳು ಲಖನೌ ಸಮಾವೇಶದಲ್ಲಿ ಬಹಿರಂಗಪಡಿಸಿದ್ರು. 2017ರ ಗುಜರಾತ್ ಚುನಾವಣೆ ವೇಳೆ ಕೂಡ ಪಟೇಲ್ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರು. ಪಾಟೀದಾರ್ ಸಮುದಾಯಕ್ಕೆ ಸರ್ಕಾರಿ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ಹೋರಾಟಕ್ಕೆ ಇಳಿಯುವ ಮೂಲಕ ಹಾರ್ದಿಕ್ ಮುಖ್ಯ ವಾಹಿನಿಗೆ ಬಂದರು. ಈ ಹಿಂದೆ ಕೂಡ ಕಾಂಗ್ರೆಸ್ ಪಟೇಲ್ ಚುನಾವಣೆಗೆ ಸ್ಪರ್ಧಿಸುವುದಾದ್ರೆ ನಮ್ಮ ಬೆಂಬಲ ಇದೆ ಅಂತ ಬಹಿರಂಗವಾಗಿ ತಿಳಿಸಿತ್ತು. ಪಟೇಲ್ ಚುನಾವಣೆಗೆ ನಿಲ್ಲಬೇಕು ಎಂದಿರುವ ಕ್ಷೇತ್ರದಲ್ಲಿ ಪ್ರಸ್ತುತ ಬಿಜೆಪಿಯ ಪೂನಂ ಬೆನ್ ಮಾದಮ್ ಪ್ರತಿನಿಧಿಸುತ್ತಿದ್ದಾರೆ. ಒಟ್ನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಧಾನಿ ತವರು ನೆಲದಲ್ಲಿ ಬಿಜೆಪಿ ವಿರುದ್ಧ ನೇರ ಹಣಾಹಣಿ ನಡೆಸಿದ್ದ ಕಾಂಗ್ರೆಸ್ ಲೋಕಸಮರದಲ್ಲೂ ಪ್ರಬಲ ಸ್ಪರ್ಧೆ ನೀಡಲು ಸಿದ್ಧತೆ ನಡೆಸಿದೆ. ಕಾಂಗ್ರೆಸ್ಗೆ ವಯಸ್ಸಾಗ್ತಿದ್ಯಾ ಅಥವಾ ಕಾಂಗ್ರೆಸ್ ನಾಯಕರಿಗೆ ವಯಸ್ಸಾಗ್ತಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಇದು ನನ್ನ ಕೊನೆಯ ಚುನಾವಣೆ ಅಂತಿದ್ರೆ, ಮತ್ತೊಂದ್ ಕಡೆ ಡಿಕೆಶಿಗೆ ಐಟಿ ದಾಳಿಯ ನಡುಕ ಶುರುವಾಗಿದೆ. ಹಾಗಾದ್ರೆ ಇವರಿಲ್ಲದ ಕಾಂಗ್ರೆಸ್ ಅನ್ನ ಊಹಿಸಿಕೊಳ್ಳೋದು ಹೇಗೆ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಚುನಾವಣಾ ರಾಜಕೀಯದಲ್ಲಿ ಸೋಲಿಲ್ಲದ ಸರದಾರ ಎಂದೇ ಖ್ಯಾತರು. 9 ವಿಧಾನಸಭೆ ಚುನಾವಣೆ, 2 ಲೋಕಸಭೆ ಚುನಾವಣೆ ಜೊತೆಗೆ ಈ ಬಾರಿಯದ್ದು ಸೇರಿದ್ರೆ 3ನೇ ಲೋಕಸಭೆ ಚುನಾವಣೆ. ಒಟ್ಟು 11 ಚುನಾವಣೆ ಮುಗಿದು 12ನೇ ಚುನಾವಣೆಗೆ ಖರ್ಗೆ ರೆಡಿಯಾಗ್ತಾನೆ ಮಲ್ಲಿಕಾರ್ಜುನ ಖರ್ಗೆ ಇದು ನನ್ನ ಕೊನೆಯ ಚುನಾವಣೆ ಎಂದು ಹೇಳಿಕೊಳ್ತಿದ್ದಾರೆ. ಖರ್ಗೆ ಈ ಮಾತು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಮಲ್ಲಿಕಾರ್ಜುನ ಖರ್ಗೆ 1970ರಿಂದಲೂ ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸೇರಿ ಇತರೆ ಭಾಗದಲ್ಲಿ ಬೆಳೆಯಲು ಕಾರಣೀಭೂತರಾಗಿದ್ದಾರೆ. ದಲಿತ ಮುಖಂಡರಾದ ಇವರು ತಾವು ಬೆಳೆದಂತೆ ಪಕ್ಷವನ್ನ ಬೆಳೆಸಿದವರು ಖರ್ಗೆ. ಇವರಿಲ್ಲದೆ ಕಾಂಗ್ರೆಸ್ ಅನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಪಕ್ಷಕ್ಕೆ ಇವರ ಮಾರ್ಗದರ್ಶನ ಅತ್ಯವಶ್ಯಕವಾಗಿದೆ. ಒಂದು ವೇಳೆ ರಾಜಕಾರಣದಿಂದ ಖರ್ಗೆ ದೂರವಾದ್ರೆ ಪಕ್ಷದ ನಿಷ್ಠಾವಂತ ಸಿಪಾಯಿಯನ್ನ ಕಳೆದುಕೊಂಡಂತೆ ಲೆಕ್ಕ. ಇವರೊಂದಿಗೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಪಕ್ಷದಿಂದ ದೂರಾಗುವ ಸಾಧ್ಯತೆ ಹೆಚ್ಚಿದೆ. ಪಕ್ಷ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನೆಲಕಚ್ಚುವ ಸಾಧ್ಯತೆ ಹೆಚ್ಚಿದೆ. ಮತ್ತೊಂದೆಡೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೆ ಐಟಿ ನಡುಕ ಶುರುವಾಗಿದೆ. ಒಂದು ವೇಳೆ ಐಟಿ ಉರುಳು ಡಿಕೆಶಿಯನ್ನ ಸುತ್ತಿಕೊಂಡದ್ದೇ ಆದಲ್ಲಿ ಅವರ ರಾಜಕೀಯ ಭವಿಷ್ಯ ಕೂಡ ಮಂಗಾಗೋದು ಗ್ಯಾರಂಟಿ ಎನ್ನಲಾಗ್ತಿದೆ. ಐಟಿ ಇಡಿ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದು ಯಾವುದೇ ಕ್ಷಣದಲ್ಲಿ ಏನಾದ್ರೂ ಆಗಬಹುದಾಗಿದೆ. ಡಿಕೆ ಶಿವಕುಮಾರ್ ವಿದ್ಯಾರ್ಥಿ ದೆಸೆಯಿಂದಲೂ ಕಟ್ಟ ಕಾಂಗ್ರೆಸ್ಸಿಗರಾಗಿದ್ದಾರೆ. ಹಳೆ ಮೈಸೂರು ಭಾಗ ಹಾಗೂ ಗ್ರಾಮೀಣ ಬೆಂಗಳೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಜೀವಾಳ ಡಿಕೆಶಿ. ಇವರು ಪಕ್ಷದಲ್ಲಿ ಇಲ್ಲವಾದಲ್ಲಿ ಪಕ್ಷದ ಸಾವಿರಾರು ಕಾರ್ಯಕರ್ತರು ಅನ್ಯ ಪಕ್ಷದ ಪಾಲಾಗ್ತಾರೆ.
ಜೆಡಿಎಸ್ ಭದ್ರಕೋಟೆ ಹಾಗೂ ದೇವೇಗೌಡರ ಕುಮಾರಸ್ವಾಮಿ ಅವರ ವರ್ಚಸ್ಸಿನ ನಡುವೆಯೂ ಪಕ್ಷವನ್ನ ಜೀವಂತವಾಗಿಟ್ಟುಕೊಂಡವರು ಡಿಕೆ ಶಿವಕುಮಾರ್. ಜೊತೆಗೆ ರಾಜ್ಯವ್ಯಾಪಿ ತಮ್ಮದೇ ಪ್ರಭಾವ ಹೊಂದಿರುವ ಅಭಿಮಾನಿಗಳನ್ನ ಹೊಂದಿರುವ ಪ್ರಬಲ ನಾಯಕರಾಗಿದ್ದಾರೆ. ಇಂಥವರು ಪಕ್ಷದಲ್ಲಿಲ್ಲ ಅಂದ್ರೆ ನಿಜಕ್ಕೂ ಅದು ಪಕ್ಷಕ್ಕಾದ ದೊಡ್ಡ ನಷ್ಟ ಅಂತಾನೆ ಹೇಳ್ಬಹುದು. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಡಿಕೆಶಿ ಸ್ಥಾನವನ್ನ ತುಂಬಬಲ್ಲ ಆಯಾ ಭಾಗದಲ್ಲಿ ನಾಯಕರು ಯಾರಿದ್ದಾರೆ? ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬಬಲ್ಲ, ಪಕ್ಷಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಬಲ್ಲ ಇಂತಹ ನಾಯಕರು ಕಾಂಗ್ರೆಸ್ನಲ್ಲಿ ಇಲ್ಲದಿದ್ದರೆ ಪಕ್ಷಕ್ಕೆ ದೊಡ್ಡ ನಷ್ಟವೇ ಸರಿ. ಶ್ರೀನಿವಾಸ ಹಳ್ಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸದು ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಒಮ್ಮೆಯೂ ಕೂಡ ಕಮಲ ಅರಳಿಲ್ಲ. ಆದ್ರೆ ಈ ಬಾರಿ ಕಾಂಗ್ರೆಸ್ ಭದ್ರಕೋಟೆಗೆ ಲಗ್ಗೆ ಹಿಡಿಯಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಬಿಜೆಪಿಯಲ್ಲಿ ಈಗಾಗಲೇ ಆಕಾಂಕ್ಷಿಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೆ ಇನ್ನೂ ಯಾರಿಗೂ ಫಿಕ್ಸ್ ಆಗಿಲ್ಲ ಟಿಕೆಟ್. ಅದು 1962ರಲ್ಲಿ ರಚನೆಗೊಂಡ ಮೀಸಲು ಲೋಕಸಭಾ ಕ್ಷೇತ್ರ. ಆರಂಭದಿಂದಲೂ ಕಾಂಗ್ರೆಸ್ನ ಭದ್ರಕೋಟೆ. ದಕ್ಷಿಣ ಕರ್ನಾಟಕದ ತುತ್ತ ತುದಿಯಲ್ಲಿರುವಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮೊದಲಿನಿಂದಲೂ ಕಾಂಗ್ರೆಸ್ ಭದ್ರ ನೆಲೆಯಾಗಿದೆ. ಈ ಕ್ಷೇತ್ರದಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದ ಪರಿಣಾಮ 1996ರಿಂದ 2004ರ ಚುನಾವಣೆವರೆಗೂ ಕ್ಷೇತ್ರದಲ್ಲಿ ಜನತಾದಳ ತನ್ನ ಪ್ರಭುತ್ವವನ್ನ ಸ್ಥಾಪಿಸಿತ್ತು. ಬಳಿಕ ಜನತಾದಳ ಜಗಳದಿಂದಾಗಿ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು 2009ರ ಚುನಾವಣೆಯಲ್ಲಿ ಧ್ರುವನಾರಾಯಣ್ ಗೆಲುವಿನೊಂದಿಗೆ ಕಾಂಗ್ರೆಸ್ ಮತ್ತೆ ತನ್ನ ಪ್ರಭುತ್ವವನ್ನ ಸ್ಥಾಪಿಸಿತು. ಬಿಸಿ ಪಾಟೀಲ ನೇತೃತ್ವದಲ್ಲಿ ಟೀಮ್ ರೆಡಿಯಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಲೋಕಸಭಾ ಚುನಾವಣೆಗೆ ಎಲ್ಲೆಡೆ ಭರ್ಜರಿ ತಯಾರಿ ನಡೀತಾ ಇದೆ. ಹಾವೇರಿ, ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದರಲ್ಲೂ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ವೀರಶೈವ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅನ್ನೋ ಕೂಗು ಕೇಳಿ ಬರ್ತಿದೆ. ಇಲ್ಲಿಯವರೆಗೆ ವೀರಶೈವ ಲಿಂಗಾಯತರು ಬರೀ ಬಿಜೆಪಿ ಪಕ್ಷವನ್ನ ಬೆಂಬಲಿಸ್ತಾರೆ ಅನ್ನೋ ಕಳಂಕ ಇದೆ. ಆ ಕಳಂಕವನ್ನ ತೊಳೆದುಕೊಳ್ಳೋದಕ್ಕೆ ಈ ಬಾರಿ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಬೇಕು ಅಂತ ಬಿಸಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಹಾವೇರಿ ಲೋಕಸಭಾ ಕ್ಷೇತ್ರದ ಏನು ಅಭ್ಯರ್ಥಿ ಬಗ್ಗೆ ವೀರಶೈವ ಲಿಂಗಾಯತ ಅಭ್ಯರ್ಥಿಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಎಲ್ಲರ ಧ್ವನಿಗಳು ಕೂಡ ಒಮ್ಮತದಿಂದ ಒಗ್ಗಟ್ಟಿನಿಂದ ಹೊರಹೊಮ್ಮಿದ್ದಾವೆ. ಇನ್ನು ಜಿಲ್ಲೆಯಲ್ಲಿ ಕಳೆದ 42 ವರ್ಷಗಳಲ್ಲಿ ವೀರಶೈವ ಲಿಂಗಾಯತರಿಗೆ ಆದ್ಯತೆ ನೀಡಿಲ್ಲ. ಈ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಿಲ್ಲ. ಆ ಕಾರಣದಿಂದ ಈ ಬಾರಿ ಒಂದು ಅವಕಾಶವನ್ನ ನೀಡಿ ಅಂತ ಗದಗ ಹಾವೇರಿ ಕ್ಷೇತ್ರದ ಲಿಂಗಾಯತ ಮುಖಂಡರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರಿಗೆ ವೀರಶೈವರಿಗೆ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ. ಖಂಡಿತವಾಗಿ ಮುಂದೆ ಸಿಕ್ಕೇ ಸಿಗುತ್ತೆ. ಹಾಗೇನಾದರೂ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ವೀರಶೈವ ಲಿಂಗಾಯತರಿಗೆ ಕೊಡ್ತಾರೆ ಅಂತಂದ್ರೆ ನಾನೊಬ್ಬ ಆಕಾಂಕ್ಷಿ. ಇನ್ನು ಮಾರ್ಚ್ 9ರಂದು ಹಾವೇರಿಯಲ್ಲಿ ರಾಹುಲ್ ಗಾಂಧಿ ಪರಿವರ್ತನಾ ಯಾತ್ರೆಯ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿಂದ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಕರ್ನಾಟಕದಲ್ಲಿ ಚಾಲನೆ ನೀಡಲಿದೆ. ಈಗಾಗಲೇ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕಿನ ಬಂಕಾಪುರದಲ್ಲಿ ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಸ್ಥಳವನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ವೀಕ್ಷಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ಸೂಕ್ತ ವ್ಯಕ್ತಿಗೆ ಹೈಕಮಾಂಡ್ ನಿರ್ಧರಿಸಿ ಟಿಕೆಟ್ ನೀಡಲಿದೆ ಅಂತ ಹೇಳಿದ್ರು. ಒಟ್ಟಾರೆ ಎಲ್ಲ ಅಭಿಪ್ರಾಯ ತಗೊಂಡು ಈ ಸಲ ಯಾರನ್ನ ಕಣಕ್ಕೆ ಇಳಿಸಬೇಕು ಅಂತ ಮತ್ತು ಗೆಲ್ಲುವಂಥದ್ದು ಬಹಳ ಮುಖ್ಯ. ಇದೇ ಕ್ಷೇತ್ರದಲ್ಲಿ ಹೆಚ್ಚು ಜನಪ್ರಿಯತೆ ಇರತಕ್ಕಂಥವ್ರು, ಇದೇ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವ್ರು, ಜನರಿಗೆ ಪರಿಚಯ ಇರ್ತಕ್ಕಂಥವ್ರು ಮತ್ತು ಜನಾಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನೇ ನಾವು ಈ ಸಲ ನೇಮಕ ಮಾಡ್ತೀವಿ. ಒಟ್ನಲ್ಲಿ ಲಿಂಗಾಯತ ಪ್ರಾಬಲ್ಯ ಹೊಂದಿರುವ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತ ಅಭ್ಯರ್ಥಿ ಕೂಗು ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದಲ್ಲಿ ಬಿಜೆಪಿ ಇದರ ಲಾಭ ಪಡೆಯೋದ್ರಲ್ಲಿ ಯಶಸ್ವಿಯಾಗಲಿದೆ. ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಎಲೆಕ್ಷನ್ ಅಂದ್ಮೇಲೆ ಅಲ್ಲಿ ಪಂಚಿಂಗ್ ಡೈಲಾಗ್ ಇಲ್ದಿದ್ರೆ ಹೇಗೆ? ಹಾಗಾದ್ರೆ ಇವತ್ತಿನ ಪಂಚಿಂಗ್ ಡೈಲಾಗ್ ಪ್ರೀತಮ್ ಗೌಡ ಮತ್ತು ಸಚಿವ ರೇವಣ್ಣ, ಹಾಗೆಯೇ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹಾಗೂ ಸುಮಲತಾ ಪಂಚಿಂಗ್ ಡೈಲಾಗ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ನೋಡ್ತಾ ಇವತ್ತಿನ ಮಹಾಭಾರತ 2019 ಮುಗಿಸ್ತಾ ಇದ್ದೀವಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ದೇವೇಗೌಡರು ಕುಟುಂಬಕ್ಕೆ ಓಟ್ ಹಾಕಿದ್ರೆ ಅದು ಪ್ರೈವೇಟ್ ಲಿಮಿಟೆಡ್, ಇವರು ಮಧ್ಯದ ರಾಮನಗರ ಅಂತೆ,
ಗಂಡ ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು, ಪಕ್ಕದ ಕ್ಷೇತ್ರ ಮನೆಯವ್ರಿಗಂತೆ, ಮೇಲ್ಗಡೆ ಮಂಡ್ಯ ಅವ್ನ ಮಗಂಗಂತೆ, ಕೆಳಗಡೆ ಅವ್ರ ಅಣ್ಣನ ಮಗಂಗಂತೆ. ಏನಿದೆ ಅವ್ರ ಅಪ್ಪನ ಮನೆ ಆಸ್ತಿನ ಕರ್ನಾಟಕ, ಏನಿದೆ ಅವ್ರ ಅಪ್ಪನ ಮನೆ ಆಸ್ತಿನ ಕರ್ನಾಟಕ, ಏನಿದೆ ಅವ್ರ ಅಪ್ಪನ ಮನೆ ಆಸ್ತಿನ ಕರ್ನಾಟಕ. ರೇ ಅವಕ್ಕೆ ಮಾನ ಮರ್ಯಾದೆ ಅನ್ನೋದಿದೆಯೇನ್ರಿ? ಅಂದರೆ ಶಿವಮೊಗ್ಗ ಯಡಿಯೂರಪ್ಪ ಬರ್ಕೊಟ್ಟವ್ರ ಈ ರಾಜ್ಯದ ಜನ ಅಪ್ಪ ಮಕ್ಕಳಿಗೆ? ಅವಕ್ಕೆಲ್ಲ ಉತ್ತರ ಹೇಳಕ್ಕೆ ಹೋದ್ರೆ ನಾನು ಪೊಳ್ಳೆದ್ದು ಹೋಗ್ತೀನಿ. ಅವೆಲ್ಲೆಲ್ಲೋ ಇದ್ದವನ್ನ ಎಲ್ಲೋ ಅಕಸ್ಮಾತ್ MLA ಆಗಿವೆ. ಅವು ಸಂಸ್ಕೃತಿ ಇಲ್ದಲೇ ಇರೋದು. ಅಂತರ ಜೊತೆ ನಾವು ಮಾತಾಡಕ್ಕೆ ಹೋದ್ರೆ ನಾನು ಪೊಳ್ಳೆದ್ದು ಹೋಗ್ತೀನಿ. ಯಾರು ಮಾತಾಡ್ತಿದ್ರು ಒಂದು ದಿವಸ ಮನೆಗೆ ಹೋದ್ರೆ ಯಾರಿಗೆ ಒಂದು ನೀರು ಕೊಟ್ಟಿದ್ರು, ಏನ್ ಆಗ್ಬೇಕು ನೀನ್ ಏನ ಅಂತ ಕೇಳಿದ್ರು. ಇವತ್ತು ಬಂದು ಹೆಸರು ಬಂದು ನಾನೇನೋ ಉದ್ಧಾರ ಮಾಡ್ತೀನಿ ಬಂದ್ರೆ ಇನ್ನೇ ಒಬ್ಬ ಹೆಣ್ಮಗಳು ಬಂದವರು ಏನು ಉದ್ಧಾರ ಮಾಡಿದ್ರು? ಎಲ್ಲೋ ಬಣ್ಣ ಜೀವನಕ್ಕೆ ಬರಲಾಗಿ ನಮ್ಮ ಸರ್ವನಾಶಕ್ಕೆ ನಾವೇ ಕಾರಣ ಆಗ್ತೀವಿ. ತಮ್ಮಣ್ಣ ಅವರು ನನ್ನಲ್ಲಿ ಏನಾದ್ರು ತಪ್ಪಿದ್ದಿದ್ರೆ ನಮ್ಮ ಮನೆಯವರಾಗಿ, ನಮ್ಮ ಸಂಬಂಧಿಕರಾಗಿ ನಮ್ಮ ಮನೆಗೆ ಬಂದು ಹೇಳ್ಬೋದಾಗಿತ್ತು. ಅವ್ರ ಸೊಸೆ ಅಲ್ವೇ ನಾನು. ಅತಿಥಿ ಸತ್ಕಾರ ಏನು ಅಂತ ಅಂಬರೀಷ್ ಅವ್ರ ಕುಟುಂಬಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿ. 24 ಗಂಟೆ ಅವ್ರ ಅತಿಥಿ ಸತ್ಕಾರಕ್ಕೆ ಗೊತ್ತಿರೋರು ಅವರು. ಎಷ್ಟು ಬಾರಿ ತಮ್ಮಣ್ಣ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಯಲ್ಲಿ ನೀರು ಕುಡಿದು ಊಟ ಮಾಡಿದ್ದಾರೆ. ಅದೆಷ್ಟು ಬಾರಿ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂತ ಅವ್ರ ಕುಟುಂಬದವರೇ ಹೇಳಿ, ಆವಾಗ ಒಪ್ಕೋತೀನಿ. ಅಂದ್ರೆ ಅವ್ರು ಯಾರ ಬಗ್ಗೆ ಮಾತಾಡ್ತಿದ್ರು ಕೇಳಿದ್ರ ನೀವು? ಸಿನಿಮಾ ರಂಗದವ್ರು ಯಾರು? ಹೌದಾ? ಬೇರೆ ಯಾರು ಇಲ್ವಾ ಈ ಸ್ಪರ್ಧೆಯಲ್ಲಿ ಸಿನಿಮಾ ರಂಗ?